ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಇವತ್ತಿನ ಗಡಿ ಭಾಗವಾಗಿರುವಂತ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನಲ್ಲಿ ಹೌದು ವೀಕ್ಷಕರೇ, ನಿಜಕ್ಕೂ ಕೂಡ ಹುಮನಾಬಾದ್ ತಾಲೂಕಿನ ಒಂದು ದುಬುಲ್ಗುಂಡಿ ಗ್ರಾಮದಲ್ಲಿ ಒಂದು ಹೊಸದಾಗಿರುವಂತ ಒಂದು ಏನಪ್ಪಾ ಅಂದ್ರೆ ಕಲ್ಯಾಣ ಮಂಟಪನೆ ಅಂತ ಹೇಳ್ಬಹುದು. ಅದು ಏನಂದ್ರೆ ದಿಲ್ದಾರ್ ಖಾನ್ ಪ್ಯಾಲೇಸ್ ಅಂತೇಳಿ. ವೀಕ್ಷಕರೇ ಹೌದು, ಏನಪ್ಪಾ ಅಂದ್ರೆ ಸರಿ ಸುಮಾರಾಗಿ ಮದುವೆ ಸಮಾರಂಭ ಮುಂತಾದವುಗಳನ್ನ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮನೆ ಹತ್ರ ಸ್ಥಳಾವಕಾಶ ಇರೋದಿಲ್ಲ, ನಾನು ಎಲ್ಲೋ ಒಂದ್ ಕಡೆ ಫಂಕ್ಷನ್ ಹಾಲ್ ನಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ವೀಕ್ಷಕರೇ ನಿಮಗೋಸ್ಕರ ಮಾಡ್ತಾ ಇರುವಂತ ವಿಡಿಯೋ. ಹೌದು ವೀಕ್ಷಕರೇ, ಏನಪ್ಪಾ ಅಂದ್ರೆ ದಿಲ್ದಾರ್ ಖಾನ್ ಪ್ಯಾಲೇಸ್ ಅನ್ನುವಂಥದ್ದನ್ನ ಹೊಸದಾಗಿ ನೂತನವಾಗಿ ಅಂತಂದ್ರೆ ನಾಳೆ 15ನೇ ತಾರೀಕಿನಂದು ಏನಪ್ಪಾ ಅಂದ್ರೆ ಡಿಸೆಂಬರ್ 15ರಂದು ಅದ್ದೂರಿಯಾಗಿ ಏನಪ್ಪಾ ಅಂದ್ರೆ ಉದ್ಘಾಟನೆಗೊಳ್ಳಲಿದೆ. ಈ ಪ್ಯಾಲೇಸ್ ನ ಉದ್ಘಾಟನೆಯನ್ನ ಏನಪ್ಪಾ ಅಂದ್ರೆ ಮಾಜಿ ಸಚಿವರಾದಂತ ರಾಜಶೇಖರ್ ಬಿ ಪಾಟೀಲ್ ಅವರು ಹಾಗೂ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಭೀಮರಾವ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಹಾಗೂ ಡಿಸಿಸಿ ಬ್ಯಾಂಕ್ ನ ಉಪಾಧ್ಯಕ್ಷರಾಗಿರುವಂತಹ ಅಭಿಷೇಕ್ ಪಾಟೀಲ್ ಅವರ ನೇತೃತ್ವದಲ್ಲಿ ಏನಪ್ಪಾ ಅಂದ್ರೆ ನಾಳೆ ಅದ್ದೂರಿಯಾಗಿ ಉದ್ಘಾಟನೆಗೊಳ್ಳಲಿರುವಂತಹ ಒಂದು ಏನಪ್ಪಾ ಅಂದ್ರೆ ದಿಲ್ದಾರ್ ಖಾನ್ ಪ್ಯಾಲೇಸ್ ನ ಹತ್ತಿರ ಇದೀವಿ. ಹೌದು ವೀಕ್ಷಕರೇ, ಈ ಪ್ಯಾಲೇಸ್ ಅಂತಂದ್ರೆ ಈ ಒಂದು ಫಂಕ್ಷನ್ ಹಾಲ್ ನಲ್ಲಿ ಏನ್ ಫೆಸಿಲಿಟಿ ಇದೆ, ಏನೆಲ್ಲ ಇದೆ, ಯಾವ ರೀತಿಯಾದಂತಹ ಅವೈಲಬಿಲಿಟಿ ಇದೆ ಅನ್ನೋದನ್ನ ಸ್ವತಃ ನಾವು ನಿಮ್ಗೆ ತೋರಿಸ್ತೀವಿ. ಬನ್ನಿ ವೀಕ್ಷಕರೇ, ದಿಲ್ದಾರ್ ಖಾನ್ ಪ್ಯಾಲೇಸ್ ನಾವು ಒಳಗಡೆ ಇದ್ದೀವಿ. ಯಾವ ರೀತಿಯಾದಂತ ಒಂದು ಫೆಸಿಲಿಟಿ ಇದೆ ಅನ್ನೋದನ್ನ ತಾವು ಸ್ವತಃ ನೋಡ್ಬೋದು. ಯಾಕಂದ್ರೆ ಸರಿ ಸುಮಾರಾಗಿ ಏನಪ್ಪಾ ಅಂದ್ರೆ 3,000ಕ್ಕೂ ಅಧಿಕ ಜನರು ಏನಪ್ಪಾ ಅಂದ್ರೆ ಒಂದೇ ಟೈಮ್ ಸೇರುವಂತದ್ದು, ಒಂದೇ ಟೈಮ್ ನಿಲ್ಲುವಂತ ಸ್ಥಳಾವಕಾಶವನ್ನ ಹೊಂದಿರುವಂತ ಒಂದು ಏನಂದ್ರೆ ದಿಲ್ದಾರ್ ಖಾನ್ ಪ್ಯಾಲೇಸ್ ಅನ್ನ ನಾವು ನೋಡ್ತಾ ಇದೀವಿ. ಹೌದು ವೀಕ್ಷಕರೇ, ಇದು ಏನಪ್ಪಾ ಅಂದ್ರೆ ಲೇಡೀಸ್ಗೋಸ್ಕರ ಸಪರೇಟ್ ಆಗಿರುವಂತಹ ಫಂಕ್ಷನ್ ಹಾಲ್ ಅಂತಂದ್ರೆ ಕಾರ್ಯಕ್ರಮ, ಒಂದು ಮಹಿಳೆಯರಿಗಾಗಿರುವಂತ ಕಾರ್ಯಕ್ರಮವನ್ನ ಸಪರೇಟ್ ಆಗಿರುವಂತದ್ದು. ಇದಕ್ಕೆ ಏನಪ್ಪಾ ಅಂದ್ರೆ ಸಪರೇಟ್ ಆಗಿರುವಂತ ದ್ವಾರ ಕೂಡ ಏನಪ್ಪಾ ಅಂದ್ರೆ ಮಾಡಲಾಗಿದೆ. ಅಲ್ಲದೆ ವೀಕ್ಷಕರೇ, ನಾವು ಜೆಂಟ್ಸ್ ನ ಬಗ್ಗೆ ನೋಡಕ್ ಕೂಡ ಏನಪ್ಪಾ ಅಂದ್ರೆ ಸಪರೇಟ್ ಆಗಿರುವಂತ ಫಂಕ್ಷನ್ ಹಾಲ್ ಅನ್ನ ನಾವು ನೋಡಬಹುದು. ಹೌದು ವೀಕ್ಷಕರೇ, ಈ ರೀತಿ ಆಗಿರುವಂತ ಫೆಸಿಲಿಟಿ ಇದೆ. ಸುಮಾರು ಏನಂತಂದ್ರೆ 3,000ಕ್ಕೂ ಅಧಿಕವಾಗಿರುವಂತ ಜನರು ಸೇರುವಂತದ್ದು. ಮತ್ತು ಇಲ್ಲಿ ಕರೆಂಟ್ ಹೋಗುವಂತ ಚಿಂತೆ ಇಲ್ಲ, ಯಾಕಂದ್ರೆ ಇಲ್ಲಿ ಕರೆಂಟ್ ಹೋದ್ರೂ ಕೂಡ ಜನರೇಟರ್ ಫೆಸಿಲಿಟಿ ಇದೆ. ಅಲ್ಲದೇನೆ ಸುತ್ತಲೂ ಲೈಟ್ ಆಗಿರ್ಬೋದು, ಫ್ಯಾನ್ ನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಚೇರ್ಗಳಂತೂ ನೀವು ಹೊರಗಡೆ ತರುವಂತ ಅವಶ್ಯಕತೆ ಇಲ್ಲ. ಮತ್ತು ಸಾಮಗ್ರಿಗಳ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ವೆಜಿಟೇರಿಯನ್ ಸಾಮಗ್ರಿಗಳು ಸಪರೇಟ್ ಆಗಿ ದೊರೆಯುತ್ತವೆ ಮತ್ತು ನಾನ್ ವೆಜಿಟೇರಿಯನ್ ಸಾಮಗ್ರಿಗಳು ಏನಪ್ಪಾ ಅಂದ್ರೆ ಸಪರೇಟ್ ಆಗಿ ದೊರೆಯುತ್ತವೆ. ಯಾಕಂದ್ರೆ ಇಲ್ಲಿ ಎಲ್ಲಾ ಜನಾಂಗದವರು ಏನಪ್ಪಾ ಅಂದ್ರೆ ಮದುವೆಯನ್ನ ಮಾಡಬಹುದು. ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತ, ಯಾಕಂದ್ರೆ ಕೆಲವೊಬ್ರು ಈಗ ನಾನ್ ವೆಜ್ ಮಾಡಿರುವಂತ ಇದು ಭವನಿನಲ್ಲಿ ಸಾಮಗ್ರಿಗಳಲ್ಲಿ ಊಟ ಮಾಡೋದಿಲ್ಲ. ಹಾಗಾಗಿ ಸಪರೇಟ್ ಆಗಿರುವಂತ ವೆಜಿಟೇರಿಯನ್ಸ್ ಮಾಡೋ ಸಲುವಾಗಿ ಏನಂತಂದ್ರೆ ಅದರ ಸಾಮಗ್ರಿಗಳು ಏನೇನ್ ಬರುತ್ತೆ ಅವೆಲ್ಲ ಸಪರೇಟ್ ಆಗಿದೆ. ಅಲ್ಲದೆ ವೀಕ್ಷಕರೇ, ನಾವು ಇದನ್ನ ನೋಡಕ್ ಹೋದ್ರೆ ಸರಿ ಸುಮಾರಾಗಿ ಇಲ್ಲಿ ಒಂದು ಪಾರ್ಕಿಂಗ್ ನ ಬಗ್ಗೆ ಹೇಳ್ಬೇಕಾದ್ರೆ ಬಹಳಷ್ಟು ರೀತಿಯಾದಂತ ಪಾರ್ಕಿಂಗ್ ನ ವ್ಯವಸ್ಥೆ ಇದೆ. ಸರಿ ಸುಮಾರಾಗಿ ಏನಪ್ಪಾ ಅಂದ್ರೆ ಒಂದು 2 ವೀಲರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಅಲ್ಲದೆ ಬಸ್ಗಳಾಗಿರ್ಬೋದು, ಅವುಗಳನ್ನೆಲ್ಲ ಏನಪ್ಪಾ ಅಂದ್ರೆ ಸರಿ ಸುಮಾರಾಗಿ ಪಾರ್ಕಿಂಗ್ ಮಾಡಲು ಇರುವಂತ ವ್ಯವಸ್ಥೆ ಇದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಇದು ನಾವು ಬಂದ್ಬಿಟ್ಟು ಏನಂದ್ರೆ ಒಂದು ಊಟವನ್ನ ಮಾಡ್ಬೇಕಾದ್ರೆ ಸರಿ ಸುಮಾರಾಗಿ ಸ್ಥಳಾವಕಾಶ ಬೇಕಾಗಿರುತ್ತೆ. ಕುತ್ಕೊಳ್ಳಲು ಸರಿಯಾದ ರೀತಿಯಾದಂತ ಚೇರ್ಸ್ಗಳ ವ್ಯವಸ್ಥೆ, ಟೇಬಲ್ ನ ವ್ಯವಸ್ಥೆ ಬೇಕಾಗಿರುತ್ತೆ. ಅವೆಲ್ಲ ವ್ಯವಸ್ಥೆಯನ್ನ ಎಷ್ಟು ಅಚ್ಚುಕಟ್ಟಾಗಿದೆ ಅನ್ನೋದನ್ನ ತಾವು ನೋಡ್ಬೋದು. ಯಾಕಂದ್ರೆ ಸರಿ ಸುಮಾರಾಗಿ ಒಂದೇ ಬಾರಿ ಏನಪ್ಪಾ ಅಂದ್ರೆ ಸುಮಾರು 600ಕ್ಕೂ ಅಧಿಕ ಜನರು ಏನಪ್ಪಾ ಅಂತಂದ್ರೆ ಹೋಗುವಂತದ್ದು. ಮತ್ತೆ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕೆ ಕೂಡ ಇಲ್ಲೇ ಪ್ರತ್ಯೇಕವಾಗಿರುವಂತ ಸ್ಥಳಾವಕಾಶವನ್ನ ಕೂಡ ಪಕ್ಕದಲ್ಲೇ ಇದೆ. ಅಲ್ಲದೇನೆ ನಾವು ಮುಂದ್ಗಡೆ ಬಂದಾಗ ಏನಂದ್ರೆ ಕಿಚನ್, ಯಾಕಂದ್ರೆ ಅಡಿಗೆಯನ್ನ ತಯಾರಿಯನ್ನ ಮಾಡ್ಬೇಕಾದ್ರೆ ಸರಿ ಸುಮಾರಾಗಿ ಒಂದು ತಯಾರಿಯನ್ನ ಬೇಕಾಗಿರುತ್ತೆ ಅಡಿಗೆಗೋಸ್ಕರ. ಅದಕ್ಕೆ ಆಗಿರುವಂತ ಪ್ರತ್ಯೇಕವಾಗಿ ಒಂದು ಏನಂದ್ರೆ ಅಡಿಗೆ ಕೋಣೆಗಳನ್ನ ಹೊಂದಿದೆ. ಯಾವ ರೀತಿ ಆಗಿರುವಂತದ್ದನ್ನ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ಅಲ್ಲೂ ಸುಮಾರಾದಿರುವಂತ ಪ್ಲೇಸ್ ಆಗಿದೆ. ಅಲ್ಲದೇನೆ ಅಡಿಗೆ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ನೀವೇ ಒಂದು ಅಡಿಗೆ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ಕೊಡ್ಬೇಕಂದ್ರೂ ಕೂಡ ನೇರವಾಗಿ ಇಲ್ಲಿಂದನೇ ತಾವೇನ್ ಮಾಡ್ಬೋದು, ಸರ್ವೆಯನ್ನ ಮಾಡಬಹುದು. ಅಲ್ಲದೇನೆ ವೀಕ್ಷಕರೇ, ಪ್ರತ್ಯೇಕವಾಗಿ ಒಂದು ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಕಾರ್ಯಕ್ರಮ ನಡೆಯುವಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಪ್ರತ್ಯೇಕವಾಗಿರುವಂತಹ ಶೌಚಾಲಯ ವ್ಯವಸ್ಥೆ ಕೂಡ ಮಾಡಿಸಲಾಗಿದೆ. ಈ ಕಡೆ ಜೆಂಟ್ಸ್ ಸೆಕ್ಷನ್ ನ ಶೌಚಾಲಯವಿದೆ. ಮತ್ತೆ ಆ ಕಡೆ ಏನಪ್ಪಾ ಅಂದ್ರೆ ಮಹಿಳೆಯರಿಗಾಗಿ
ಒಂದು ಶೌಚಾಲಯದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲದೆ ಪಾತ್ರೆಗಳನ್ನು ತೊಳೆಯೋ ಸಲುವಾಗಿ ವಿಶೇಷವಾದಂತ ಒಂದು ಅದಕ್ಕೆ ಆಗಿರುವಂತ ಸಪರೇಟ್ ಆಗಿರುವಂತದ್ದನ್ನ, ಯಾಕಂದ್ರೆ ನೀರಾಗಿರ್ಬಹುದು, ಯಾಕಂದ್ರೆ ಊಟ ಅಂದ ತಕ್ಷಣ ತಮಗೆ ನೆನಪಿ ಬರುತ್ತೆ ಒಂದು ಸ್ವಚ್ಛತೆಯನ್ನ. ಯಾಕಂದ್ರೆ ಇಷ್ಟು ಸ್ವಚ್ಛತೆ ಆಗಿರುತ್ತೋ ಅಷ್ಟು ಚೆನ್ನಾಗಿ ಏನಪ್ಪಾ ಅಂದ್ರೆ ಜನ ಕೂಡ ಊಟ ಮಾಡೋಕೆ ಮನ್ಸಾಗುತ್ತೆ. ಹಾಗಾಗಿ ನಾನು ಸ್ಟೋರ್ ರೂಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾದಂತ ಒಂದು ಹೊಸದಾಗಿರುವಂತ ಫಂಕ್ಷನ್ ಅಲ್ಲಿ ಹೊಸದಾಗಿರುವಂತ ಎಲ್ಲ ಸಾಮಗ್ರಿಗಳ ಒಂದು ಏನಂದ್ರೆ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಇದರಲ್ಲಿ ಏನಪ್ಪಾ ಅಂದ್ರೆ ವೆಜಿಟೇರಿಯನ್ ಅನ್ನ ಊಟ ಮಾಡೋರಿಗೆ ಸಪರೇಟ್ ಆಗಿರುವಂತದ್ದು ಮತ್ತು ನಾನ್ ವೆಜಿಟೇರಿಯನ್ ಅನ್ನ ಊಟ ಮಾಡೋರಿಗೆ ಸಪರೇಟ್ ಆಗಿರುವಂತ ಏನಿದೆ ಸಾಮಗ್ರಿಗಳನ್ನ ತಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಮತ್ತು ಸುಮಾರು ಪ್ಲೇಟ್ಸ್ ಗಳು ಕೂಡ ಏನಂದ್ರೆ ಇಲ್ಲಿ ಅವೈಲಬಿಲಿಟಿ ಇದೆ. ಮತ್ತೆ ನೀವು ಹೊರಗಿನ ಯಾವುದೇ ರೀತಿಯಾದಂತದ್ದು, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಅನ್ನ ಪ್ಲೇಟ್ ಗಳನ್ನ ಉಂಡಿ ಪ್ಲಾಸ್ಟಿಕ್ ನಲ್ಲಿ ಇದು ಮಾಡೋದ್ರಿಂದ ಇದು ಆಗುತ್ತೆ ಅಂತ ಹೇಳಿ ನೇರವಾಗಿ ಅದನ್ನ ಪ್ಲೇಟ್ಸ್ ಅನ್ನೇ ತಂದಿದ್ದಾರೆ. ನೀರು ಕುಡಿಯುವಂತ ಸಾಮಗ್ರಿಗಳು, ಬಕೆಟ್ಸ್ ಗಳು ಮುಂತಾದ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಸಾಮಗ್ರಿಗಳು ಬೇಕೋ ಆ ಎಲ್ಲ ಸಾಮಗ್ರಿಗಳನ್ನ ಸುಮಾರು ಏನಂದ್ರೆ ಒಂದು 3,000ಕ್ಕೂ ಅಧಿಕ ಜನ ಒಟ್ಟಿಗೆ ಬಂದ್ರೂ ಸಹ ಅವರಿಗೆ ಅನುಕೂಲವಾಗುವಂತ ಸಾಮಗ್ರಿಗಳನ್ನ ಏನಪ್ಪಾ ಅಂದ್ರೆ ಈ ಫಂಕ್ಷನ್ ಹಾಲ್ ಅಲ್ಲಿ ಅವೈಲಬಿಲಿಟಿಯನ್ನ ಹೊಂದಿದೆ. ಬನ್ನಿ, ಓನರ್ ಆಗಿರುವಂತ ಗೌಸ್ ಖಾನ್ ಅವರು ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ, ಏನೆಲ್ಲ ಹೇಳ್ತಾರೆ ಸ್ವತಃ. ಯಾಕಂದ್ರೆ ಒಂದು ಬಹಳಷ್ಟು ರೀತಿಯಾದಂತ ಒಂದು ಎಲ್ಲ ಸೌಲಭ್ಯ ಉಳ್ಳುವಂತ ಒಂದು ಫಂಕ್ಷನ್ ಹಾಲ್ ಇದೆ ಇಲ್ಲಿ. ಅವರು ಏನ್ ಹೇಳ್ತಾರೆ, ಕಾರ್ಯಕ್ರಮ ನಾಳೆ ಎಷ್ಟು ಗಂಟೆಗೆ ಇರುತ್ತೆ, ಮತ್ತೆ ಯಾರೆಲ್ಲ ಇನ್ನೂ ಎಕ್ಸ್ಟ್ರಾ ಅತಿಥಿಗಳಾಗಿರ್ಬೋದು ಮುಂತಾದವರು ಗಣ್ಯರು ಬರೋರು ಇದ್ದಾರೆ ಅನ್ನೋದನ್ನ ಸ್ವತಃ ಅವರಿಂದನೇ ಕೇಳೋಣ. ಬನ್ನಿ. 11 ಗಂಟೆಗೆ ಸ್ಟಾರ್ಟ್ ಇದೆ ಸರ್. ಯಾರೆಲ್ಲ ಬರೋರು ಇದ್ದಾರೆ ಅಂತ ಹೇಳಿ ಕಾರ್ಯಕ್ರಮದಲ್ಲಿ? ನಮ್ಮ ಮಾಜಿ ಸಚಿವರು ರಾಜಶೇಖರ್ ಪಾಟೀಲ್, ಭೀಮರಾವ್ ಪಾಟೀಲ್ ವಿಧಾನ ಪರಿಷತ್ MLC, ಚಂದ್ರಶೇಖರ್ ಪಾಟೀಲ್ MLC, ಅಭಿಷೇಕ್ ಪಾಟೀಲ್ ಇವರೆಲ್ಲ ಬರೋರು ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ಸರ್, ವಿಶೇಷವಾಗಿ ಯಾಕಂದ್ರೆ ನಾವು ಒಳಗಡೆ ನೋಡಿದ್ವಿ ಸುಮಾರು 3,000ಕ್ಕೂ ಅಧಿಕ ಜನ ಹೊಂದಿರುವಂತದ್ದು. ಯಾಕಂದ್ರೆ ಈಗ ಉತ್ತಮ ಫೆಸಿಲಿಟಿ ಮೇಲೆ ಉತ್ತಮ ಬೆಲೆ ಇರುತ್ತೆ, ಹಾಗೇನಾದ್ರೂ ಇದೀನಾ ಅಂತ ಹೇಳಿ? ಇಲ್ಲ, ಜನಕ್ಕೆ ಫೆಸಿಲಿಟಿ ಮಾಡಮಂತ ಚಂದ ಅನುಕೂಲ ಆಗ್ಬೇಕಂತ ಮಾಡಿದ್ವಿ ಸರ್. ಅಂದ್ರೆ ರೀಸನೇಬಲ್ ಆಗಿರುವಂತದ್ದು ಬೆಲೆ ಇರುತ್ತೆ. ಹೌದು, ರೀಸನೇಬಲ್ ಕಡಿಮೆ ಬೆಲೆ. ಸಾಮಗ್ರಿಗಳೆಲ್ಲ ನಿಮ್ಮಲ್ಲೇ ಇರುತ್ತೇನಾ ಅಥವಾ ಹೇಗೆ? ಇಲ್ಲ, ಪೂರಾ ಸಾಮಾನು, ಯಾವ ಸಾಮಾನು ಹೊರಗಿಂದ ಯಾರು ಜನ ತರೋದಿಲ್ಲ, ಪೂರಾ ಅಷ್ಟು ಸಾಮಾನು ಇದೆ. ಅಲ್ಲಿ ನಾವು ಒಳಗಡೆ ನೋಡಿದ್ವಿ ವೆಜಿಟೇರಿಯನ್ ಬೇರೆ ಇದೆ ಮತ್ತೆ ನಾನ್ ವೆಜಿಟೇರಿಯನ್ ಬೇರೆ ಬೇರೆ ಸಪರೇಟ್ ಇದೆ. ಸಪರೇಟ್ ಮಾಡ್ತಾರೆ. ಹೌದು, ಆ ಸಾಮಾನು ವೆಜಿಟೇಬಲ್ ಸಾಮಾನು ಈ ಕಡೆ ಬರಬಾರ್ದು, ಕಡಿನ ಸಾಮಾನು ಈ ಕಡೆ ಬರಬಾರ್ದು. ಅಂದ್ರೆ ಸಪರೇಟ್ ಎರಡು ಕಿಚನ್ ಬಿ ಸಪರೇಟ್ ಇದೆ. ಈಗ ಕರೆಂಟ್ ಹೋದ್ರೆ ಹೇಗೆ ಸರ್? ಜನರೇಟರ್ ಇದೆ. 24x7 ಕರೆಂಟ್ ಇದೆ. ಜನರೇಟರ್ ಇದೆ, ಇನ್ವರ್ಟರ್ ಇದೆ. ಅಲ್ಲದೆ ಮತ್ತೆ ಏನಾದ್ರು ವೆಹಿಕಲ್ ಪಾರ್ಕಿಂಗ್ಗೋಸ್ಕರ ಹೇಗೆ? ಹೊರಗಡೆ ಪೂರಾ ಪಾರ್ಕಿಂಗ್ ಇದೆ ಸರ್. ಇಲ್ಲಿ ಪೂರಾ ಹೊರಗೆ ಕಂಪೌಂಡ್ ಹೊರಗೆ ಬಿ ಪಾರ್ಕಿಂಗ್ ಇದೆ, ಬಹಳ ಒಳಗ್ ಬಿ ಬಹಳ ಪಾರ್ಕಿಂಗ್ ಇದೆ. ಎರಡು ಸೈಡ್ ಬಿ 20 ಫೀಟ್ ರೋಡ್ ಇಟ್ಟಿದೆ, ಎರಡು ಸೈಡ್ ಬಿ ಪಾರ್ಕಿಂಗ್ ಇದೆ. ಅಲ್ಲೇನೆ ನೋಡಬಹುದು 2 ಗೇಟ್ ಕೂಡ ಇದೆ, ಒಂದು ಎಂಟ್ರಿ ಆದ್ರೆ ಇನ್ನೊಂದು ಎಕ್ಸಿಟ್ ಆಗೋ ಕೂಡ ಇಲ್ಲ. ಹಾಗಂತ ಇಟ್ಟಿಲ್ಲ, ಲೇಡೀಸ್ ಕಡೆ ಒಂದ್ ಸಪರೇಟ್, ಜೆಂಟ್ಸ್ ಕಡೆ ಒಂದ್ ಸಪರೇಟ್ ಅಂತ ಇಟ್ಟಿಲ್ಲ. ಅಂದ್ರೆ ಒಂದ್ ಕಡೆಯಿಂದ ಪುರುಷರಿಗೆ ಹೋಗಕ್ಕೆ ಇನ್ನೊಂದ್ ಕಡೆ ಮಹಿಳೆಯರಿಗೆ. ಹೌದು. ಓಕೆ ಸರ್, ಅಡ್ರೆಸ್ ಎಲ್ಲಿ ಬರುತ್ತೆ, ಮತ್ತೆ ಏನಾದ್ರು ಬುಕ್ಕಿಂಗ್ ಮಾಡ್ಬೇಕಾದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಏನಿಲ್ಲ? ಇಲ್ಲ, ಕಾಂಟ್ಯಾಕ್ಟ್ ಏನಿಲ್ಲ, ನಾವು ನಮ್ ತಮ್ಮರ ನಮ್ ತಂದೆಯವ್ರ ಏನಿದ್ದೇನೆ ಇಲ್ಲಿ ಮೂಗರ್ ಇರ್ತೀವಿ. ಮೂಗರ್ದಾಗ ಯಾರಿಗ್ ಬಿ ಕಾಂಟ್ಯಾಕ್ಟ್ ಮಾಡ್ಬೋದು. ಆಫೀಸ್ ನಲ್ಲಿ ಮ್ಯಾಲ ನಂಬರ್ ಇದೆ, ಆ ನಂಬರ್ಗೆ ಅಡ್ಡು ನಂಬರ್ದಾಗ ಯಾವ್ದು ಬಿ ನಂಬರ್ ಮಾಡಿದ್ರೆ 24 hours ಇಲ್ಲಿ ಬುಕ್ಕಿಂಗ್ ತೋತಾ ಇದೆ. ಈಗ ಆಲ್ರೆಡಿ 4-5 ಬುಕ್ಕಿಂಗ್ ಆಗಿವೆ. ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಅಡ್ರೆಸ್ ಇದು ಬೀದರ್ ರೋಡ್ ಹೋಗ, ಬೀದರ್ ಬೈಪಾಸ್, ಬೀದರ್ ರೋಡ್. ಹೌದ್ರಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.